ಜನಪರ ನ್ಯಾಯಪರ. ಪೂರ್ವಭಾವಿ ಸಭೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಸರಲ್ಲಿ ಸರ್ಕಾರ ಘೋಷಣೆ ಮಾಡಿ 2018-19ನೇ ಸಾಲಿನಲ್ಲಿ ಸುಮಾರು 4 ವರ್ಷಗಳ ಹತ್ತಿರವಾಗುತ್ತಿದೆ. 100 ವರ್ಷ ಆಚರಣೆಯ ಅಂಗವಾಗಿ ಶತಮಾನೋತ್ಸವ ಮಾಡಲು ಸರ್ಕಾರದಿಂದ 2,50,000 ರುಗಳನ್ನು ಶಾಲೆಗೆ ಬಿಡುಗಡೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈ ದಿನ ಮಂಚೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಓದಿದ ಅಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಶತಮಾನೋತ್ಸವ ಆಚರಣೆ ಮಾಡಲು ಪೂರ್ವಭಾವಿ ಸಭೆ ಸೇರಲಾಗಿತ್ತು. ಈ ಸಭೆಯಲ್ಲಿ 100 ವರ್ಷ ಶಾಲೆಗೆ ಗುರುತಿಸಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಶತಮಾನೋತ್ಸವದ ಸಂಭ್ರಮಾಚರಣೆ ಮಾಡಲು ಎಲ್ಲರ ಅಭಿಪ್ರಾಯ ಸಂಗ್ರಹಣೆಗಾಗಿ ಇದೇ ಶಾಲೆಯಲ್ಲಿ ಓದಿ ವಿದ್ಯಾಭ್ಯಾಸ ಪಡೆದ ಹಳೆಯ ವಿದ್ಯಾರ್ಥಿಗಳ ಪೂರ್ವಭಾವಿ ಸಭೆಯನ್ನು ಕನ್ನಡ ಸಾಂಸ್ಕೃತಿಕ ಭವನದಲ್ಲಿ ಏರ್ಪಡಿಸಿ ಈ ಶತಮಾನೋತ್ಸವ ಇತಿಹಾಸದಲ್ಲಿ ಸೇರಿಸುವಂತಹ ಸಂಭ್ರಮಾಚರಣೆಯನ್ನು ಮಾಡಬೇಕೆಂದು ಹಳೆಯ ವಿದ್ಯಾರ್ಥಿಗಳು ಸೇರಿದಂತೆ ಪೂರ್ವಭಾವಿ ಈ ಕಾರ್ಯಕ್ರಮ 3 ದಿನಗಳ ಕಾರ್ಯಕ್ರಮವಾಗಿ ಮಾಡಬೇಕೆಂದು ಜನವರಿ ಕೊನೆಯ ವಾರದಲ್ಲಿ ಮಾಡಬಹುದೆಂದು ಹೆಚ್ಚಿಸಲಾಯಿತು. ಇದೇ ಸಂದರ್ಭದಲ್ಲಿ ಕ್ರೀಡಾ, ಸಾಂಸ್ಕೃತಿಕ, ಸಾಹಿತ್ಯ ಸೇರಿದ ಎಲ್ಲ ಚಟುವಟಿಕೆಗಳಲ್ಲಿ ಮಕ್ಕಳು ತೊಡಗಿಸಿಕೊಳ್ಳಬೇಕೆಂದು 3 ದಿನಗಳ ಕಾರ್ಯಕ್ರಮ ಪಟ್ಟಿಯನ್ನು ಮೊದಲೇ ಸಿದ್ಧಪಡಿಸಿಕೊಂಡು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡುವ ಪ್ರಯತ್ನವನ್ನು ಎಲ್ಲರೂ ಸೇರಿ ಮಾಡೋಣ ಎಂದು ಸಭೆಯಲ್ಲಿ ಚರ್ಚಿಸಿದರು. ಈ ಪೂರ್ವಭಾವಿ ಸಭೆಯಲ್ಲಿ ಇದು ಸರ್ಕಾರಿ ಶಾಲೆ ಕಾರ್ಯಕ್ರಮವಾಗಿದ್ದು ಸರ್ಕಾರದ ಅನುಸಾರ ಬಾರಿಸಬೇಕೆಂದು ಕೂಡ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿ ಈಗಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬಿ.ಎ. ನರಸಿಂಹರೆಡ್ಡಿರವರು ಮಾತನಾಡಿ, ಶತಮಾನ ಶಾಲೆಯಾಗಿ ಆಯ್ಕೆಯಾಗಿರುವ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡಿದ್ದೇವೆ. ನಮ್ಮ ಅವಧಿ ಶತಮಾನೋತ್ಸವ ಆಚರಿಸುವುದು ಇದೊಂದು ನಮಗೆ ಬಂದಿರುವ ಅವಕಾಶಕ್ಕೆ ಸದಾ ನಾವು ಎಲ್ಲರಿಗೂ ಚಿರಋಣಿಯಾಗಿರುತ್ತೇವೆ ಎಂದರು. ಇದೇ ಶಾಲೆಯಲ್ಲಿ ಓದಿ ಈಗ ಶತಮಾನೋತ್ಸವ ಕಾರ್ಯಕ್ರಮ ಮಾಡುತ್ತಿರುವುದು ಸಂತಸದ ವಿಚಾರವಾಗಿದೆ. ಮಾತನಾಡಿದ ಹಳೆಯ ವಿದ್ಯಾರ್ಥಿಗಳು ಎಂ.ಆರ್. ಲಕ್ಷ್ಮೀನಾರಾಯಣ್ ವಕೀಲರು, ನಾವು ಓದಿದ ಶಾಲೆಗೆ 100 ವರ್ಷ ತುಂಬಿದ ಸಂಭ್ರಮ. ನಮಗೆ ಜೀವನದಲ್ಲಿ ಮೊದಲ ಸ್ನೇಹಿತರನ್ನು ಪರಿಚಯಿಸಿದ ಶಾಲೆ ಶತಮಾನೋತ್ಸವದ ಸಂಭ್ರಮ ಮಾಡುವುದು ನಮ್ಮ ಅದೃಷ್ಟವೆಂದರು. ಹಳೆಯ ವಿದ್ಯಾರ್ಥಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪಿ.ಎನ್. ಪ್ರಕಾಶ್, ನಮ್ಮ ಶಾಲೆಗೆ ಶತಮಾನೋತ್ಸವ ಪೂರೈಸಿದ ಸಂಭ್ರಮವನ್ನು ನಾವೆಲ್ಲರೂ ಆಚರಿಸುವ ಸೌಲಭ್ಯ ನಮಗೆ ಸಿಕ್ಕಿದೆ. ಈ ಶತಮಾನೋತ್ಸವ ಕಾರ್ಯಕ್ರಮವನ್ನು ಶತಮಾನ ನೆನಪಲ್ಲಿ ಇಟ್ಟುಕೊಳ್ಳುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಎಂದರು. ಸುದರ್ಶನ್ ರೆಡ್ಡಿ, ಹಳೆಯ ವಿದ್ಯಾರ್ಥಿ, ಈ ಶಾಲೆಯಲ್ಲಿ ವಿದ್ಯೆಯನ್ನು ಕಲಿತ ನಮ್ಮೆಲ್ಲರಿಗೂ ಒಂದು ಸುವರ್ಣಾವಕಾಶ ಬಂದಿದೆ. ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದರು. ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಜಿತ್ ಕುಮಾರ್ ಜೈನ್, ಈ ಶಾಲೆಯಲ್ಲಿ ಓದಿ ಈ ಅವಕಾಶ ನಮಗೆ ಬಂದಿರುವುದು ಅತ್ಯಂತ ಸಂತೋಷದ ವಿಚಾರವಾಗಿದೆ ಎಂದರು. ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಇದನ್ನು ಯಶಸ್ವಿಯಾಗಿಸೋಣ ಎಂದು ಪತ್ರಕರ್ತರಾದ ಪದ್ಮಾವತಿ ತಾವು ಮಾತನಾಡಿ, ನಮ್ಮ ಶಾಲೆ ನಮ್ಮ ಹೆಮ್ಮೆ. ನಾನು ಓದಿದ ಶಾಲೆ ಅಕ್ಷರವನ್ನು ಕಲಿಸಿದ ನನ್ನ ಗುರುಗಳು ಪುಸ್ತಕವೆಂದರೆ ತಿಳಿಯದ ವಯಸ್ಸಿನಲ್ಲಿ ಅಕ್ಷರಗಳ ಅಭ್ಯಾಸವನ್ನು ಮಾಡಿಸಿ ಈ ದಿನ ಸಮಾಜ ಹೇಗಿದೆ ಎಂಬುದು ಅರಿಯುವ ಮಟ್ಟಿಗೆ ಬೆಳೆಯಲು ಅಕ್ಷರಾಭ್ಯಾಸ ಮಾಡಿಸಿದ ನನ್ನ ಶಾಲೆ 100 ವರ್ಷ ಶಾಲೆಯಾಗಿರುವುದು ನಮ್ಮ ಹೆಮ್ಮೆ. ಈ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ಮಾಡುವುದರಲ್ಲಿ ನಾವು ಪಾಲ್ಗೊಳ್ಳುವುದು ನಮ್ಮ ಅದೃಷ್ಟ. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕರು ಕೃಷ್ಣಪ್ಪ, ಜನಾರ್ದನ್ ಮೂರ್ತಿ, ಅಂಬರೀಶ್, ಸಿ.ಆರ್.ಪಿ. ಗಂಗಾಧರಯ್ಯ, ಶ್ರೀನಿವಾಸ್, ನಾರಾಯಣಸ್ವಾಮಿ, ಇಮ್ರಾನ್, ನಾರಾಯಣಪ್ಪ, ಸಾಧು, ಅಜಯ್, ಮುರಳಿ, ಎಲ್ಲ ವಿದ್ಯಾರ್ಥಿಗಳು, ಹಿರಿಯರು ಉಪಸ್ಥಿತಿಯಲ್ಲಿ ಪೂರ್ವಭಾವಿ ಚರ್ಚೆ ಮಾಡಲಾಯಿತು. ನೀವು ಅದೇ ಅಲ್ಲಿ 25 ಲಕ್ಷ ಖರ್ಚಾಗ್ಬೋದು. ಖರ್ಚಲ್ಲ, ಅವರಲ್ಲಿರೋ ಒಂದು ಟ್ಯಾಲೆಂಟ್ ಹೊರಗಡೆ ಬರಬೇಕು. ನಮ್ಮಲ್ಲಿರೋ ಟ್ಯಾಲೆಂಟ್, ನಾವೆಷ್ಟು ಆಕ್ಟಿವ್ ಆಗಿರ್ತೀವಿ, ನಮ್ಮ ಕೊಡುಗೆ ಏನು, ನಮ್ಮ ಒಂದು ಕ್ರಿಯೇಟಿವಿಟಿ ಏನು, ಮಕ್ಕಳಿಗೆ ನಮ್ಮನ್ನೇ ನೋಡ್ತಾ ಇದ್ದಾರೆ. ನಮ್ಮ ನಾಗರಾಜಸ್ವಾಮಿ ಹೇಳ್ತಾ ಇದ್ದೀನಿ, ಕತೆ ಹೇಳ್ತಾ ಇದ್ದೀನಿ, ಕತೆಗಳ ಕಲಿಜ ಅಂತ. ಆ ಬೇಕ್ ಇದು ಬಂದ್ರೆ ಆ ಬೇಕಿಗೆ ಆಗ್ತದೆ ನೋಡು. ಯಾರು ಮರೆತರೂ ನಮ್ಮ ದೇಶ ಮರೆಯಕ್ಕೆ ಆಗ್ತಾ ಇದೆ. ಹೆಚ್ಚಿನ ತರ 2 ವರ್ಷ ಇದೆ ಸರ್, ಅವ್ರ ಪಕ್ಕದಲ್ಲೇ ಮಾಡ್ತಾ ಇದ್ದೇವೆ, ಅವ್ರ ಸೇವೆಯೂ ಮಾಡಿದ್ದೇವೆ. ಹೆಚ್ಚಿನ ಅವ್ರ ಪುಸ್ತಕದಲ್ಲಿ ಸ್ವರ್ಣ ಸಂಚಿಕೆಯಲ್ಲಿ ಚಿಗುರು ಅಂತ ಹೇಳೋದು. ಆ ಚಿಗುರು ಅಂತಂದ್ರೆ ನಮ್ಮ ಶಾಲೆಯ ಇತಿಹಾಸ, ಇತಿಹಾಸ ಉಲ್ಲೇಖರಿಗೆ ಫಸ್ಟ್ ಡಿಜಿಟಲ್ ರೆಕಾರ್ಡ್ ಅದಾಯ್ತು ನಮ್ಮ ಮಂಚನಹಳ್ಳಿಗೆ. ಈಗ ಮತ್ತೊಂದು ಡಿಜಿಟಲ್ ರೆಕಾರ್ಡ್ ಆಗುತ್ತೆ ಈಗ ನಮ್ಮ ಶಾಲೆಯಲ್ಲಿ ನಡೀತಾ ಇರೋದ್ರಿಂದ. ಆಮೇಲೆ ನಮ್ಮ ಗಂಗಾಧರ ಶಾಲೆ ಇನ್ಯಾವುದು ಶಿಕ್ಷಣ ವಿಚಾರದಲ್ಲಿ ನೀನು ಬರೋದು ನಿಮಗೂ ಸೇರ್ಕೊಡುತ್ತೆ. ಅದರಿಂದ ಎಲ್ಲ ಶಿಕ್ಷಕರಿಗೂ ಮುಕ್ತ ಅವಕಾಶ ಇರುತ್ತೆ. ಮಂಚನಹಳ್ಳಿ ವ್ಯಾಪ್ತಿಯಲ್ಲಿ ಬಹಳ ಹೆಚ್ಚಿನ ಪ್ರಾಮುಖ್ಯತೆ ನಮ್ಮ ಶಾಲೆಯ ಶಿಕ್ಷಕರಿರುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಬಹಳ ಚೆನ್ನಾಗಿ ಕಟ್ಟಿಕೊಡ್ಬೇಕು. ಅದರ ಜವಾಬ್ದಾರಿ ನಾರಾಯಣಪ್ಪ ಚೆನ್ನಾಗಿ ಗೊತ್ತಿದೆ, ಅಮರೇಶ್ ಗೊತ್ತಿದೆ, ಹೆಣ್ಣು ನೀವೆಲ್ಲ ಸೇರ್ಕೊಂಡು
ಉತ್ತಮವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರದರ್ಶನ ಮಾಡಬೇಕು, ಡಿಸ್ಪ್ಲೇ ಮಾಡಬೇಕು. ನಮ್ಮ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯವರು ಬಹಳ ಉತ್ತಮವಾಗಿರ್ತಕ್ಕಂಥ ಈಗ ಮೈಕ್ ಕೊಡಿಸಿದ್ದಾರೆ. ಅದರಿಂದ ಪ್ರಪ್ರಥಮವಾಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು, ನಮ್ಮ SDMC ಅಧ್ಯಕ್ಷರು ಎಲ್ಲರಿಗೂ ನಾವು ಚಪ್ಪಾಳೆಯೊಂದಿಗೆ ಅಭಿನಂದನೆ ಮಾಡ್ತೀವಿ. ಬಹಳ ನಾವೆಲ್ಲ ಬಹಳ ಸಂತೋಷ. ಆದ್ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿಮ್ಮ ಮೇಲೆ ಜವಾಬ್ದಾರಿ ಇರೋದು. ಅವಿಸ್ಮರಣೀಯವಾಗಿರ್ತಕ್ಕಂಥ ಶತಮಾನೋತ್ಸವ ಕಾರ್ಯಕ್ರಮ ಆಗಬೇಕು. ಸ್ಮರಣ ಸಂಚಿಕೆ ಜವಾಬ್ದಾರಿಯನ್ನು ನಾನು ಇದನ್ನೆಲ್ಲ ಸೇರ್ಕೊಂಡು ನಮ್ಮ ಮೇಷ್ಟ್ರದೆಲ್ಲವನ್ನು ಲಿಟ್ರೇಚರ್ ಅಂಡ್ ಕಲ್ಚರಲ್ ಈವೆಂಟ್ಸ್ ಎಲ್ಲ ನಾವು ಮೇಷ್ಟ್ರು ಮಾಡ್ಕೊಂತೀವಿ. ಈ ಕಾರ್ಯಕ್ರಮ ಅಂದ್ರೆ ಈ ಕಾರ್ಯಕ್ರಮ ಚೆನ್ನಾಗಿರುತ್ತೆ. ಈ ಚೆನ್ನಾಗಿರುತ್ತೆ ಅದಕ್ಕಿಂತ ಒಳ್ಳೆ ಕಾರ್ಯಕ್ರಮ ನಾವು ಸಲಹೆ ಕೊಡ್ತೀವಿ. ಹಂಗ ಮಾಡಿದ್ರೆ ಒಂದು ಇದಾಗ್ತದೆ. ಆಮೇಲೆ ಸಂಜೆ ಓಲ್ಡ್ ಸ್ಟೂಡೆಂಟ್ಸ್ ಸೇರಿಸ್ಕೊಂಡು ಒಂದು ಮಾಡೋದು. ಅದಾದ್ಮೇಲೆ ಡೇಟ್ ಇದಿರುತ್ತಲ್ಲ, CRTS ವಿತ್ ಹೈಯರ್ ಎಜುಕೇಶನ್ ಶಾಲೆದಾರೆ ಎಲ್ಲ ಹೆಡ್ ಮಾಸ್ಟರ್ ಒಂದು ಮೀಟಿಂಗ್ ಮಾಡಿದ್ರೆ ಅವಾಗ ಶಾಲೆ ಇಲ್ಲ, ಒಂದು ನಾಟಕ ತರ್ತಾರ, ಒಂದು ಇರ್ತಾರ, ಆ ಹೆಡ್ ಮಾಸ್ಟರ್ ಜವಾಬ್ದಾರಿ ಮಾಡೋದು ಅಲ್ಲ ಸರ್. ನೀವು CRTS ಯಾರು ನಮ್ಮ ತಾಲೂಕೆಲ್ಲ ಹೈಯರ್ ಎಜುಕೇಶನ್ ಹೆಡ್ ಮಾಸ್ಟರ್ ಸೇರಿಸಿದ್ರು, ಅವ್ರು ಮೀಟಿಂಗ್ ಮಾಡಿ ನಿಮ್ಮ ಶಾಲೆಯಿಂದ ಅವ್ರ ಟೀಚರ್ಸ್ ಎಲ್ಲ ಜವಾಬ್ದಾರಿ ಇರುತ್ತೆ ಅಲ್ಲ ಸರ್. ಕರೆಕ್ಟ್ ಅವರು ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್, ಜನಪರ ನ್ಯಾಯಪರ.